ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಭಾವಪೂರ್ಣ ಶ್ರದ್ಧಾಂಜಲಿ. ಹೊಳಲ್ಕೆರೆ ತಾಲೂಕಿನ ಪ್ರವಾಸ ಮಂದಿರದಲ್ಲಿ ಶ್ರೀಮತಿ ಚೆನ್ನಮ್ಮ ದೇವೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಶ್ರದ್ಧಾಂಜಲಿ ಆಚರಿಸಲಾಯಿತು. ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಪರಮೇಶ್ವರಪ್ಪನವರು ಮಾತನಾಡಿ, ಚೆನ್ನಮ್ಮನವರು ಮನೆಗೆ ಬಂದಂತಹ ವ್ಯಕ್ತಿಗಳನ್ನ ಪ್ರೀತಿ ವಿಶ್ವಾಸದಿಂದ ಮಾತನಾಡಿಸುತ್ತಿದ್ದರು. ನಾನು ಅವರ ಮನೆಗೆ ಭೇಟಿ ನೀಡಿದಾಗ ಅವರ ಸರಳತೆಯನ್ನು ಹತ್ತಿರದಿಂದ ನೋಡಿದ್ದೇನೆ. ಅವರ ಆದರ್ಶವನ್ನು ನಾವೆಲ್ಲರೂ ಪಾಲಿಸಬೇಕು ಎಂದು ತಿಳಿಸಿದರು. ಬಿಜೆಪಿ ಮುಖಂಡರಾದ ಜಯಸಿಂಹ ಕಾತ್ರೋತ್, ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ಕೇಶವಮೂರ್ತಿ, ನಗರ ಘಟಕದ ಅಧ್ಯಕ್ಷ ಶ್ರೀನಿವಾಸ್, ಜಿಲ್ಲಾ ಉಪಾಧ್ಯಕ್ಷ ವಕೀಲರಾದ ಮೂಲೆಮನೆ ಪ್ರವೀಣ್ ಕುಮಾರ್, ತಾಲೂಕಿನ ಸಾರ್ವಜನಿಕರು, ಜೆಡಿಎಸ್ ಕಾರ್ಯಕರ್ತರು ಭಾವಪೂರ್ಣ ಶ್ರದ್ಧಾಂಜಲಿಯಲ್ಲಿ ಭಾಗಿಯಾಗಿದ್ದರು. ವರದಿ ನಾಗರಾಜ್, ಹದಡಿ, ಹೊಳಲ್ಕೆರೆ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಆತಿಥ್ಯವನ್ನು ಮಾಡಿರ್ತಕ್ಕಂಥದ್ದನ್ನು ಇವತ್ತು ಅನ್ನ ದೇವತೆ ಅನ್ನಪೂರ್ಣೇಶ್ವರಿ ಏನು ಬಿರುದು ಕೊಟ್ಟರು ಕೂಡ ಇವತ್ತು ನಮ್ಮ ದೇಶದಲ್ಲಿ ಆ ಒಂದು ಚೆನ್ನಮ್ಮನಿಗೆ ಬಿರುದು ಸಲ್ಲಲ್ಲ ಅಂತಕ್ಕಂಥ ಭಾವನೆ ನಮ್ಮದಿದೆ. ಮೇಲಾಗಿ ಆ ಒಂದು ಆಸಿಡ್ ಆಗಿರ್ತಕ್ಕಂಥ ದಾಳಿ ಮಗನಿಗೆ ಆಸಿಡ್ ಬೀಳುತ್ತೆ. ಏನು ದೇವೇಗೌಡರ ಶ್ರೀಮತಿ ಚೆನ್ನಮ್ಮನವರ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಜೆಡಿಎಸ್ನ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಪರಮೇಶ್ವರನವರೇ, ಯುವ ಘಟಕದ ಎಲ್ಲ ಪದಾಧಿಕಾರಿಗಳೇ ಮತ್ತು ಚೆನ್ನಮ್ಮರ ಕುಟುಂಬದ ಅಭಿಮಾನಿ ಬಂಧುಗಳೇ, ನಾವು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಪ್ರಧಾನಿಗಳನ್ನು ಕಂಡಂತಹ ಶ್ರೇಷ್ಠ ಕುಟುಂಬ ಅಂತಂದರೆ ಅದು ದೇವೇಗೌಡರು. ದೇವೇಗೌಡರ ಕುಟುಂಬದಲ್ಲಿ ವಿಶೇಷವಾಗಿ ಈ ರಾಜ್ಯದ ಒಂದು ತಾಯಿಯ ಸ್ವರೂಪದ, ಮಾತೃ ಸ್ವರೂಪದ ತಾಯಿ ಅಂತ ಕೇಳಿದರೆ ಚೆನ್ನಮ್ಮನವರು. ಇವತ್ತು ಲಕ್ಷಾಂತರ ಜನ ಅವ್ರ ಮನೆಗಳಿಗೆ ಹೋದಂಥ ಸಂದರ್ಭದೊಳಗೆ ಯಾರೂ ಕೂಡ ಶ್ರೀಮಂತರು, ಮಂತ್ರಿಗಳು, ಪ್ರಧಾನಮಂತ್ರಿಗಳು ಅನ್ನೋ ರೀತಿಯಲ್ಲಿ ಒಬ್ಬ ಸಾರ್ವಜನಿಕ ಸಾಮಾನ್ಯ ಮನುಷ್ಯರು ಹೋದರೂ ಕೂಡ ಅವರಿಗೆ ಒಂದು ತುತ್ತು ಅನ್ನ ಕೊಡ್ತಕ್ಕಂಥ, ಊಟ ಮಾಡಿದ್ದೀರಾ, ಊಟ ಮಾಡ್ಕೊಂಡು ಹೋಗಿ ಅಂಥೇಳಿ ಊಟ ಬಡಿಸಿ ಕಳಿಸ್ತಕ್ಕಂಥ ಮಾತೃ ಸಹೃದಯಿ ತಾಯಿಯನ್ನು ನಾವು ಇವತ್ತು ಕಳೆದುಕೊಂಡಿದ್ದೀವಿ. ಈ ತಾಯಿಯ ಇವತ್ತು ದೇವೇಗೌಡರು ಪ್ರಧಾನಮಂತ್ರಿಗಳಾಗಿದ್ದಾರೆ, ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿದ್ದಾರೆ, ರೇವಣ್ಣವರು ಮಂತ್ರಿಗಳಾಗಿದ್ದಾರೆ, ಶಾಸಕರಾಗಿದ್ದಾರೆ, ಸೊಸೆಯರು ಅಂತ ಹೇಳಿದರೆ ಆ ಹೃದಯ, ಆ ಸಂಪೂರ್ಣ ಆ ಜವಾಬ್ದಾರಿ ಮತ್ತು ಅದರ ಫಲ ಚೆನ್ನಮ್ಮನವರಿಗೆ ಸಲ್ತಕ್ಕಂಥದ್ದು. ನಿಜವಾಗಲೂ ಕೂಡ ಆ ತಾಯಿಯ ಹೃದಯ ಎಂಥದ್ದು ಅಂತ ಕೇಳಿದರೆ ಒಂದು ಉದಾಹರಣೆಯನ್ನು ಕೂಡ ಇವತ್ತು ಮಾಧ್ಯಮಗಳ ಮುಖಾಂತರ ಭಾಳಷ್ಟು ಜನಕ್ಕೆ ಇವತ್ತು ತಲುಪ್ತಾ ಇದೆ. ತನ್ನ ದೇವೇಗೌಡರ ಸ್ವಂತ ಸಹೋದರನ ಮಗನೇ ಆಸಿಡ್ ದಾಳಿ ಹಾಕಿ ಆಸಿಡ್ ದಾಳಿ ಮಾಡಿದ್ರು ಕೂಡ ಇವತ್ತು ವಿಜ್ಞಾನಕ್ಕೆ, ಇವತ್ತು ನಾವು ನೋಡಿದ್ದೀವಿ, ಆಸಿಡ್ ದಾಳಿ ಒಳಗೆ ದಾಳಿಯಾದಂಥ ತಾಯಂದಿರುಗಳನ್ನು ಭಾಳಷ್ಟು ಜನ ಮುಗ್ಧ ಹೆಣ್ಣುಮಕ್ಕಳು ನೋಡಿದ್ದೀವಿ. ಅವ್ರ ಜೀವನನೇ ನರಕ ಆಗಿದೆ. ಅಂಥದ್ರಲ್ಲಿ ಆಸಿಡ್ ದಾಳಿಯಲ್ಲೂ ಕೂಡ ವಿಜ್ಞಾನವನ್ನು ಸವಾಲಾಗುವ ರೀತಿಯಲ್ಲಿ ತಮ್ಮ ಬದುಕನ್ನು ಜೀವಿಸಿಕೊಂಡು ಅದರಲ್ಲೂ ಕೂಡ ಆ ತಾಯಿ, ಅವರ ಆಸಿಡ್ ದಾಳಿ ಮಾಡಿರ್ತಕ್ಕಂಥ ಒಬ್ಬ ತಾಯಿ ವ್ಯಕ್ತಿಗೆ, ಆರೋಪಿಗೆ, ಅಪರಾಧಿಗೆ ತನ್ನ ತಂದೆ ಕ್ಯಾನ್ಸರ್ನಿಂದ ಬಳಲ್ತಿದ್ದಾರೆ ಅನ್ನೋ ಒಂದು ಕಾರಣ ಇಟ್ಕೊಂಡು ಕೊನೆಗೆ ಆ ದಾಳಿಯನ್ನು ಕೂಡ ಮರೆತು ಅದರ ಮಾತೃ ರೂಪದಲ್ಲಿ ಅವನ್ನ ಕ್ಷಮೆ ಮಾಡಿರ್ತಕ್ಕಂತಹ ಒಂದು ತಾಯಿ ಸ್ವರೂಪ ತಾಯಿ ಇರುತ್ತೆ ಅಂದರೆ ನಿಜವಾಗ್ಲೂ ಕೂಡ ಈ ಜಗತ್ತಿನಲ್ಲಿ ಇದೊಂದೇ ತಾಯಿ ಅನ್ನುವಂಥದ್ದನ್ನು ನಾವು ಆಶ್ಚರ್ಯ ಪಡಬೇಕಾಗಿದೆ. ಆಮೇಲೆ ಅದೊಂದು ದೊಡ್ಡ ಆಶ್ಚರ್ಯ ಕೂಡ ಹೌದು. ಯಾಕಂದರೆ ಆ ಥರದ ಮನಸ್ಥಿತಿ